ಯಾರಿಗೂ ಕೂಡ ಗೊತ್ತಿಲ್ಲ ಅದು ಹೇಗೆ ಹ್ಯಾಂಡಲ್ ಮಾಡಬೇಕು. ಡಿಸ್ಚಾರ್ಜ್ ಆಗಿ ಬಂದ ನಂತರ ಅವನ ಮನೆಯ ಸ್ಥಿತಿಗಳು ಬರ್ಬಾದಾಗಿ ಹೋಗ್ತದೆ. ಸ್ಪೈನಲ್ ಕಾರ್ಡ್ ಇಂಜರಿ, ಬೆನ್ನುಹುರಿ ಅಪಘಾತ ಆದ ಕೂಡಲೇ ಇಡೀ ಸ್ಪರ್ಶಜ್ಞಾನ ನಿಯಂತ್ರಣಗಳು ಹೊರಟೋಗ್ತದೆ. ಇಡೀ ದೇಹದ ಕೆಳಗೆ ಭಾಗವನ್ನು ಕಳ್ಕೊಂಡ್ರೆ ಅವನು ಜೀವನವನ್ನೇ ನಡೆಸಲಿಕ್ಕೆ ಆಗುದಿಲ್ಲ. ಅವನು ಬಿದ್ದ ನಂತರ ಅಥವಾ ಆಕ್ಸಿಡೆಂಟ್ ಆದ ನಂತರ ಹಾಸ್ಪಿಟಲ್ಗೆ ಹೋಗುವಂತ ಏನು ಗೋಲ್ಡನ್ ಹವರ್ಸ್ ಉಂಟು, ಅಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಅದು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಡಿಸ್ಚಾರ್ಜ್ ಆಗಿ ಬಂದ ನಂತರ ಅವನ ಮನೆಯ ಸ್ಥಿತಿಗಳು ಬರ್ಬಾದಾಗಿ ಹೋಗ್ತದೆ. ಸಾಲ ಮಾಡಿ ಅವನು ಡಿಸ್ಚಾರ್ಜ್ ಮಾಡಿಕೊಂಡು ಬರ್ತಾನೆ. ಬಂದ ನಂತರ ಅವನ ಕ್ಯಾರ್ ತಗೊಳ್ಳುವಂಥದ್ದು ಹೇಗೆ, ಅವನ ಮಲಮೂತ್ರ ವಿಸರ್ಜನೆಯ ವ್ಯವಸ್ಥೆಗಳು, ಅವನು ವೀಲ್ ಚೇರ್ ತಗೊಳ್ಳುವಂತ ಆ ವೀಲ್ ಚೇರ್ನ ಆಯ್ಕೆಗಳು, ವೀಲ್ ಚೇರ್ ಇಂದ ಮತ್ತೆ ಬೆಡ್ಡಿಗೆ ಹೋಗುವಂಥದ್ದು, ವೀಲ್ ಚೇರ್ ಇಂದ ಟಾಯ್ಲೆಟ್ ಕಮೋಡಗೆ ಹೋಗುವಂತ ಈ ಎಲ್ಲ ವ್ಯವಸ್ಥೆಗಳು ಅವನಿಗೆ ಗೊತ್ತಿಲ್ಲದ ಕಾರಣ ಅವನು ಮಾನಸಿಕ ಆಘಾತಕ್ಕೊಳಗಾಗ್ತಾನೆ. ಅವನದ್ದು ಕೂತ್ಕೊಂಡು ಅಥವಾ ಮಲಗಿ ಬೆಡ್ ಸೋರ್ಗಳು ಬರ್ತದೆ, ಪ್ರೆಷರ್ ಸೋರ್ಸ್ ಅಂತ ಹೇಳ್ತೇವೆ. ಇನ್ನು ಕಾಲುಗಳು ಸ್ಲಿಪ್ ಆಗ್ತದೆ. ಯಾವಾಗ ರಿಹ್ಯಾಬಿಟೇಷನ್ ಸಿಗ್ಲಿಲ್ವಾ ಅವನು ಖಂಡಿತವಾಗಲೂ ಡಿಪ್ರೆಷನ್ಗೆ ಹೋಗಿ ಅವನು, ಯಾಕಂದ್ರೆ ಇಡೀ ಸಮಯ ಅವನು ಟಿವಿ ಅಥವಾ ಮೊಬೈಲ್ ಅಲ್ಲಿ ಇಡಬೇಕಾದಂತಹ ವ್ಯವಸ್ಥೆಗಳು ಇರ್ತದೆ. ಆದ ಕಾರಣ ಪುನಶ್ಚೇತನ ಕೇಂದ್ರದ ವ್ಯವಸ್ಥೆಗಳೇ ಅವನಿಗೊಂದು ಪರಿಹಾರವಾಗಿ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.